ಹಾಯ್ ಎವ್ರಿವನ್, ಇವಾಗ ನೋಡಿ ಒಂದು ಫ್ರೋನ್ಸು ಗಾಡಿ ನಮ್ಮ ಹತ್ರ ಬರ್ತದೆ. ಏನೇನಂದರೆ ಕ್ರೂಸ್ ಕಂಟ್ರೋಲ್ಗೆ, ಗ್ರ್ಯಾಂಡ್ ವಿಟಾರ ಗಾಡಿ ಬರ್ತದೆ ಕ್ರೂಸ್ ಕಂಟ್ರೋಲ್ಗೆ. ಸೊ ಒಂದು ಬೆಲಿನೋನು ಬಂದಿದೆ. ಬೆಲಿನೋ ಆಟೋಮೆಟಿಕ್ ಗಾಡಿ ಇದು. ಇದಕ್ಕೂ ನಾವು ಡೈರೆಕ್ಟ್ ಶೋರೂಮಿಂದ ಗಾಡಿ ಬಂದಿದೆ. ಇದು ಈ ಗಾಡಿಗೆ ನಾವು ಎರಡೇ ಕೆಲಸ ಮಾಡಿರೋದು. ಏನಂದ್ರೆ ಇದಕ್ಕೆ ಇದು ರೂಫಿಂಗು ರ್ಯಾಪಿಂಗು ನೋಡಬಹುದು ನೀವು. ಇದಕ್ಕೆ ಡ್ಯುಯಲ್ ಟೋನ್ ರ್ಯಾಪ್ ಆಗಿದೆ, ಪ್ಲಸ್ ಮಿರರ್ ಕವರ್ಗೂ ರ್ಯಾಪ್ ಆಗಿದೆ. ಇದು ಒಂದು ಕೆಲಸ ಆಗಿದೆ. ನೆಕ್ಸ್ಟ್ ಒಳಗಡೆ ಬಂದ್ರೆ ನೀವು ಡೆಲ್ಟಾ ಮಾಡೆಲ್ ಇದು. ಸೊ ಡೆಲ್ಟಾನಲ್ಲಿ ಏನಿದೆ ಅಂದ್ರೆ ನಿಮಗೆ ಒಂದು ಬಂದ್ಬಿಟ್ಟು ಬೆಲ್ಲಿನೋ ಬಗ್ಗೆನಲ್ಲೇ ನಾನು ಮಾತಾಡ್ತಾ ಇರೋದು. ಬೆಲ್ಲಿನೋನಲ್ಲಿ ಆಟೋಮೆಟಿಕ್ ಗಾಡಿ ಒಂದು ಇದೆ. ಸೊ ಆಟೋಮೆಟಿಕ್ ಬೆಲ್ಲಿನೋನಲ್ಲಿ ಬಹಳ ಕಡಿಮೆ ಜನ ತಗೊಂಡಿದ್ದಾರೆ. ಮ್ಯಾನುವಲ್ ಗಾಡಿನೇ ಬೇಜಾನ್ ಇರೋದು, ಆಟೋಮೆಟಿಕ್ನು ಇದೆ, CNG ಇದೆ. ಸೊ ಬೆಲಿನೋ ಈ ಗಾಡಿ ಆಟೋಮೆಟಿಕ್ ಗಾಡಿಗೆ ನಮ್ಮ ಹತ್ರ ಈ ಗಾಡಿ ಬಂದಿರೋದು ಕ್ರೂಸ್ ಕಂಟ್ರೋಲು, ಒಂದು AC ವರ್ಕಿಂಗು, ಆಮ್ರೆಸ್ಟ್. ಇದು ಕ್ರೂಸ್ ಕಂಟ್ರೋಲು ನೋಡ್ಬೋದು ನೀವು. ಪ್ರೆಸ್ ಮಾಡ್ರೆ ಆಫ್. ಇದು ಒಂದು ಕೆಲಸಕ್ಕೆ ಬಂದಿದೆ. ಸೇಮ್ ಸ್ಟೀರಿಂಗ್ಗೆ ಇವರು ಏನು ಮಾಡಿಲ್ಲ, ಡೈರೆಕ್ಟ್ ಶೋರೂಮಿಂದ ಬಂದು 2-3 ಕೆಲಸನ ರೂಫ್ ರ್ಯಾಪಿಂಗು, ಮಿರರ್ ಕವರ್ ರ್ಯಾಪಿಂಗು, ಒಂದು ಕ್ರೂಸ್ ಕಂಟ್ರೋಲು, ಒಂದು AC ವರ್ಕಿಂಗ್ ಏನು ಸಮ್ಮರ್ ಸೀಸನ್ ಬರ್ತಾ ಇದೆ ಅಂತ ಫ್ಯಾಮಿಲಿ ಎಲ್ಲ ಹೋಗುತ್ತೆ ಅಂತ ಒಂದು AC ಆಕ್ಟಿವೇಶನ್ ಮಾಡಿದ್ದಾರೆ. ಕ್ರೂಸ್ ಕಂಟ್ರೋಲ್ ನಾವು ಇದೇ ಸ್ಟೇರಿಂಗ್ಗೆ ಬೇಕಾದ್ರೆ ಇದೇ ಸ್ಟೇರಿಂಗ್ಗೆ ಮಾಡೋಣ, ಇಲ್ಲಾಂದ್ರೆ ಸ್ಟೇರಿಂಗ್ ಚೇಂಜ್ ಮಾಡ್ತೀರಾ ಅಂದ್ರೆ ಸ್ಟೇರಿಂಗ್ ಚೇಂಜ್ ಮಾಡ್ಬೋದು. ಪಾರ್ಕಿಂಗ್ ಆನ್ ಮಾಡೋ ಲೈಟು ನಿಮಗೆ ಬರ್ತದೆ. ಇವಾಗ ಕೆಲವು ಕಡೆ ನಿಮಗೆ ಬೇಸಿಕ್ ಮಾಡಲ್ನಲ್ಲಿ ಇದೂ ಬಂದಿರಲ್ಲ. ಸೊ ಇದು ಸೆಟಪ್ ಬೇರೆ ನಿಮಗೆ ಪ್ಯಾಕೇಜು. ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಬೇಕಂದ್ರೆ ಈ ಪ್ಯಾಕೇಜು ಬೇರೆ. ನಿಮ್ಗೆ ನಾರ್ಮಲ್ ನಿಮಗೆ ಇದರಲ್ಲಿ ಬಂದೇ ಬರ್ತದೆ. ನಿಮಗೆ ಬೇಡ ಅಂದರೆ ಆಕ್ಟಿವೇಶನ್ ಮಾಡಬೇಡಿ, ಬೇಕಾದರೆ ಆಕ್ಟಿವೇಶನ್ ಮಾಡಿ, ಡಿಪೆಂಡೆಂಟ್ ಕಸ್ಟಮರ್ ಯೂಸಿಂಗ್ ಮೇಲೆ. ಬಟ್ ಬೆಲಿನೋಗೆ ಆಟೋಮೆಟಿಕ್ ಇರಲಿ, ಮ್ಯಾನುವಲ್ ಇರಲಿ, ಕ್ರೂಸ್ ಕಂಟ್ರೋಲ್ ಒಂದು ಆಗ್ಬೋದು ನೀವು. ನೆಕ್ಸ್ಟ್ ಇವಾಗ ನಮ್ಮ ಹತ್ರ ಫ್ರೋನ್ಸ್ಗೆ ನನ್ನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ನಾನು. ಸೊ ಆ ವಿಡಿಯೋನಲ್ಲಿ ಹೇಳಿದ್ದೆ ಆಟೋಮೆಟಿಕ್ ಗಾಡಿ ನಮ್ಮ ಹತ್ರ ಫ್ರೋನ್ಸ್ ಬಂದ್ರೇ ನಾವು ಹೇಳೋದು ಮ್ಯಾನುವಲ್ಗೆ ಆಗ್ತಾ ಇದೆ ಅಂತ. ಸೊ ಆಟೋಮೆಟಿಕ್ ಗಾಡಿಗೆ ನೀವು ಇವಾಗ ಕ್ರೂಸ್ ಕಂಟ್ರೋಲ್ ಆಗ್ತಾ ಇದೆ. ಡೆಲ್ಟಾ ಇಲ್ಲಿ, ಡೆಲ್ಟಾ ಪ್ಲಸ್ ಇಲ್ಲಿ, ಸಿಗ್ಮಾ ಇಲ್ಲಿ, ಅದಕ್ಕೂ ಮ್ಯಾನುವಲ್ ಗಾಡಿಗೆ ಆಗಿದೆ. ಆಟೋಮೆಟಿಕ್ ಗಾಡಿಗೂ ಕ್ರೂಸು ನಿಮಗೆ ಫಿಟ್ ಮಾಡಿ ಕೊಡ್ತೀನಿ. ಇದು AC ಒಂದು ಇದಕ್ಕೆ ಆಕ್ಟಿವೇಶನ್ ಮಾಡಿ ನಾವು ಇದಕ್ಕೆ ಆಮ್ರೆಸ್ಟ್ ಜೊತೆನಲ್ಲಿ ಫಿಟ್ ಮಾಡಿರೋದು. ಇದು ಒಂದು ಕೆಲಸ ಆಗಿದೆ. ಸೊ ನೋಡಿ, ಹೊಸ ಗಾಡಿ ತೊಗೊಂಡು ಶೋರೂಮ್ನಲ್ಲಿ ಹೇಳಿ ಕಳಿಸಿರೋದು ಕಸ್ಟಮರ್ಗೆ, ಸರ್ ನಾವು ಒಂದು ವಿಡಿಯೋ ನೋಡಿದ್ದೀನಿ ಯಾರ್ದು, ಇವ್ರು ಮಾಡ್ತಾರೆ, ಇವ್ರಿಗೆ ಫೋನ್ ಮಾಡ್ಕೊಂಡು ಹೋಗಿ ಸರ್. ಅವರು ನಮ್ಮ ಹತ್ರ ಫ್ರೋನ್ಸ್ ಮಾಡ್ಕೊಂಡು ಹೋಗಿದ್ದಾರಂತೆ. ಸೊ ಆ ಬಗ್ಗೆನಲ್ಲಿ ಅವರೇ ಕಳಿಸಿದ್ದಾರೆ. AC ಕ್ರೂಸ್ ಅಲ್ಲೇ ನೀವು ಮಾಡಿಸ್ಬೇಕು, ನಾವು ಶೋರೂಮ್ನಲ್ಲಿನೂ ಮಾಡಿಸಲ್ಲ. ಸೊ ಒಂದು ಟ್ರಸ್ಟಿಂದ ಕಸ್ಟಮರ್ ಬಂದಿದ್ದಾರೆ. ಆ ಕೆಲಸಕ್ಕೆ ನಾವು ನೋಡಿಬಿಟ್ಟು ಏನು ಮಾಡಬೇಕು, ಏನು ಮಾಡ್ಬೋದು. ನಂಬರು ಬಂದಿಲ್ಲ ಗಾಡಿಗೆ, ಹಂಗೆ ಎತ್ಕೊಂಡು ಬಂದು ಅವರು ಹೊಸ ಗಾಡಿ ಇಷ್ಟು ಕೆಲಸ ಮಾಡಿದ್ದಾರೆ. ಇಷ್ಟು ಎಲ್ಲ ಕೆಲಸ ಇವಾಗ ಆಗಿದೆ ಈ ಗಾಡಿನಲ್ಲಿ. ಏನೇನಂದರೆ ಒಂದು ಕ್ರೂಸ್ ಕಂಟ್ರೋಲು, ಒಂದು AC ಆಕ್ಟಿವೇಶನ್ನ, ಆಮ್ರೆಸ್ಟ್ ಹಾಕಿ ಫಿಟ್ ಮಾಡಿರೋದು. ಇದು ಒಂದು ಕೆಲಸ ಆಗಿದೆ. ಅವ್ರು ಇನ್ನೊಂದು 100 ವಿಡಿಯೋನಲ್ಲಿ ನಾನು ಹೇಳಿದ್ದೀನಿ ವೈರ್ ಕಟ್ಟಿಂಗು, ಟಾಂಪರಿಂಗು, ಸ್ಕಿನ್ ಆಗತ್ತೆ ಅಂತ. ಸರ್ ನೀವು ಮುಂದೆ ಬಂದು ನೋಡ್ರೇ ಸರ್ ನಿಮ್ಗೆ ಗೊತ್ತಾಗೋದು. ಎಲ್ಲ ಫೋನ್ನಲ್ಲಿನೇ ಕೇಳ್ಕೊಂಡು ಬಿಟ್ರೆ ಕೆಲಸನೇ ಮಾಡಲ್ಲ. ಕೆಲಸ ಮಾಡಬೇಕು ಅಂತ ನಿಮ್ಗಿದ್ರೆ 1 ದಿವಸ 2 ದಿವಸ ಮುಂಚೆ ಫೋನ್ ಮಾಡಿ ಈ ಟೈಮ್ಗೆ ಬರ್ತಾ ಇದ್ದೀನಿ ಅಂತ ಬಂದ್ರೇ ನಾವು ಮಾಡೋದು ಕೆಲಸ. ಯಾವಾಗ ಹೇಳಿದ್ದು, ಯಾವಾಗ ಫೋನ್ ಮಾಡಿದ್ದು ಬರ್ತೀನಿ ಅಂತ, ಅದು ಕೆಲಸ. ನೋಡಿ ಇವಾಗ ಈ ಗಾಡಿ ನನಗೆ ಫೋನ್ ಮಾಡಿದ್ದು ಡೆಲಿವರಿ ತೊಗೊತಾ ಇದ್ದು, ಬೆಳಗ್ಗೆ ಫೋನ್ ಮಾಡಿದ್ರು, ಲೊಕೇಶನ್ ಕಳಿಸಿದೆ, ಬಂದಿದ್ದಾರೆ. ನಮಗೂ ಸರ್ಟಿಫೈಡ್ ಕೆಲಸ ಆಗಿದೆ ಅಂತ ಫಿಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ಥರ ಕೆಲಸ ನೋಡಿಬಿಟ್ಟು ಏನೇನು ಬೇಕು ಅಂತ ಡಿಸೈಡ್ ಮಾಡಿ ಬನ್ನಿ, ಮಾಡಿ ಕೊಡೋಣ.